ಶ್ರೀ ಗುರುಭ್ಯೋ ನಮಃ. ಶಿವನ ಪರಮಭಕ್ತನಾದಂಥ ಬಾಣಾಸುರ, 1000 ತೋಳಿನವ, ತನಗೆ ಸರಿಸಾಟಿಯಾದಂತಹ ಒಬ್ಬನ ಜೊತೆಗೆ ಯುದ್ಧ ನನಗೆ ಯಾವಾಗ ಬಂದು ಒದಗುತ್ತದೆ ಅಂತ ಕೃಷ್ಣನನ್ನು ಕೇಳಿದ. ಶಿವನನ್ನ ಕುರಿತು ಕೇಳಿದ. ಸದ್ಯದಲ್ಲೇ ನಿನಗೆ ಸರಿದೊರೆಯಾದಂತಹ ಒಬ್ಬನ ಜೊತೆ ನಿನಗೆ ಯುದ್ಧ ಬಂದೊದಗಲಿದೆ. ನಿನ್ನ ಮಯೂರ ಧ್ವಜಕ್ಕೆ ಭಂಗ ಬಂದಾಗ ಯುದ್ಧವು ನಿನಗೆ ಸಮೀಪದಲ್ಲೇ ಸನ್ನಿಹಿತ ಆಗಿದೆ ಅಂತ ಭಾವಿಸಿಕೋ ಅಂತ ಪರಶಿವ ಆತನಿಗೆ ಸೂಚನೆಯನ್ನು ಕೊಟ್ಟ. ಅದರಂತೆ ತನ್ನ ಮಂತ್ರಿಯಾದಂತಹ ಕುಭಾಂಡನ ಜೊತೆಗೆ ಆತ ಮಾತನಾಡ್ತಿದ್ದಾಗ ಮಯೂರ ಧ್ವಜಕ್ಕೆ ಭಂಗ ಬಂತು. ಅದೇ ಸಂದರ್ಭದಲ್ಲಿ ಆತನ ಪುತ್ರಿಯಾದಂತಹ ಉಷಾದೇವಿ, ಆಕೆ ಶಿವ ಮತ್ತು ಪಾರ್ವತಿಯರ ವಿಹಾರವನ್ನ ನೋಡುವುದಕ್ಕಾಗಿ ಗಂಗಾ ನದಿಯ ತೀರಕ್ಕೆ ಹೋಗಿದ್ದಳು. ಪಾರ್ವತಿಗೆ ಶಿವನ ಜೊತೆ ವಿಹಾರ ಮಾಡುವಂತಹ ಸೌಭಾಗ್ಯ ಹೇಗೆ ಇದೆಯೋ ಹಾಗೆ ನನಗೂ ಕೂಡ ನನಗೆ ಅನುರೂಪನಾದಂತಹ ಪತಿಯ ಜೊತೆಗೆ ವಿಹಾರ ಮಾಡುವಂತಹ ಭಾಗ್ಯ ಪ್ರಾಪ್ತವಾಗಲಿ ಅಂತ ಆಕೆ ಮನಸ್ಸಿನಲ್ಲಿ ಆಕಾಂಕ್ಷೆ ಪಟ್ಟಳು. ಅವಳ ಮನೋಗತವನ್ನು ತಿಳಿದಂತಹ ಪಾರ್ವತಿ ವೈಶಾಖ ಶುಕ್ಲ ದ್ವಾದಶಿಯ ದಿವಸ ರಾತ್ರಿ ಕಾಲದಲ್ಲಿ ನಿನ್ನ ಅಂತಃಪುರವನ್ನ ಪ್ರವೇಶ ಮಾಡುವಂತಹ ಪುರುಷನೇ ನಿನಗೆ ಪತಿಯಾಗ್ತಾನೆ ಅಂತ ಅವಳಿಗೆ ತಿಳಿಸಿದ್ಲು. ಅದರಂತೆ ಎಲ್ಲವೂ ನಡೆಯಿತು. ಆ ರಾತ್ರಿ ಕಾಲದಲ್ಲಿ ಬಂದಂತಹ ಪುರುಷನನ್ನ ನನಗೆ ತಂದು ತೋರಿಸು ಅಂತ ಆಕೆ ಉಷಾದೇವಿ ತನ್ನ ಸಖಿಯಾದಂತಹ ಚಿತ್ರಲೇಖ ಎಂಬಾಕೆಗೆ ಒತ್ತಾಯ ಮಾಡಿದರು. ಹಾಗೆ ತಂದು ತೋರಿಸ್ತೀನಿ ಅಂತ ಹೇಳಿ ಆ ಚಿತ್ರಲೇಖ ಅನ್ನುವಳು ದ್ವಾರಕಾ ನಗರವನ್ನ ಪ್ರವೇಶ ಮಾಡಿದಳು ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 118ನೇ ಅಧ್ಯಾಯ ಸಮಾಪ್ತ ಆಗಿತ್ತು. ದ್ವಾರಕಾ ಪಟ್ಟಣವನ್ನು ಪ್ರವೇಶ ಮಾಡಿದ ಕೂಡಲೇ ಅರಮನೆಯ ಬಳಿಗೆ ಆ ಕಡೆ ಬಳಿ ನಿಂತಳವಳು ಆ ಚಿತ್ರಲೇಖ. ಅನಿರುದ್ಧನಿಗೆ ಈ ಸಂದೇಶವನ್ನು ಹೇಗೆ ಮುಟ್ಟಿಸಬೇಕು, ಯಾವ ಉಪಾಯವನ್ನು ಆಲೋಚನೆ ಮಾಡಬೇಕು ಅಂತ ಆಕೆ ಆಲೋಚನೆ ಮಾಡ್ತಾ ಇದ್ಲು. ಆಕಸ್ಮಿಕವಾಗಿ ಸಮುದ್ರದ ತೀರದಲ್ಲಿ ಧ್ಯಾನಾಸಕ್ತರಾದಂತಹ ನಾರದ ಮಹರ್ಷಿಗಳನ್ನ ಆಕೆ ನೋಡಿದಳು. ನೋಡಿದ ಕೂಡಲೇ ಆಕೆಗೆ ಬಹಳ ಸಂತೋಷ ಆಯಿತು. ಅವರ ಬಳಿಗೆ ಹೋದಳು, ಅವರಿಗೆ ನಮಸ್ಕರಿಸಿದಳು. ನಾರದ ಋಷಿಗಳು ಆಕೆಗೆ ಆಶೀರ್ವಾದ ಮಾಡಿದ್ರು. ಹೇಳಿದ್ರು, ಇಲ್ಲಿ ಯಾವ ಕಾರಣದಿಂದಾಗಿ ಬಂದಿದ್ದಿ ಅದನ್ನು ತಿಳಿಸುವಂತೆ. ಪೂಜ್ಯರೇ, ನನ್ನ ಮಾತನ್ನು ಕೇಳಿ ನಾನು ದೂತವಾಗಿ ಇಲ್ಲಿಗೆ ಬಂದಿದ್ದೇನೆ. ಅನಿರುದ್ಧನನ್ನ ಇಲ್ಲಿಂದ ಕರ್ಕೊಂಡು ಹೋಗುವುದು ನನ್ನ ಉದ್ದೇಶ ಆಗಿದೆ. ಶೋಣಿತಪುರದಲ್ಲಿ ಮಹಾರಾಕ್ಷಸನಾದಂತಹ ಬಾಣಾಸುರ ಎಂಬಾತ ವಾಸ ಮಾಡಿಕೊಂಡಿದ್ದಾನೆ. ಅವನ ಮಗಳು ಪರಮ ಸುಂದರಿಯಾದವಳು ಉಷಾ ಎಂಬಾಕೆ. ಅನಿರುದ್ಧನಲ್ಲಿ ಅವಳು ಅನುಯುಕ್ತಳಾಗಿದ್ದಾಳೆ. ಪಾರ್ವತಿ ದೇವಿಯ ವರಪ್ರದಾನಕ್ಕೆ ಅನುಸಾರವಾಗಿ ಅನಿರುದ್ಧನೇ ಆಕೆಗೆ ಪತಿಯಾಗಬೇಕಾಗಿದೆ. ನಾನು ಅವನನ್ನ ಶೋಣಿತಪುರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಅದಕ್ಕೊಂದು ಉಪಾಯವನ್ನು ನೀವು ತಿಳಿಸಿರಿ. ಅದಲ್ಲದೆ ಈ ಎಲ್ಲ ಸಂಗತಿಯನ್ನ ಕೃಷ್ಣನ ಅನಿರುದ್ಧನ ಪಿತಾಮಹನಾದಂತಹ ಕೃಷ್ಣನಿಗೂ ಕೂಡ ತಿಳಿಸ್ಬೇಕು ನೀವು. ಆಮೇಲೆ ಮುಂದೆ ಕೃಷ್ಣನಿಗೂ ಬಾಣಾಸುರನಿಗೂ ಘೋರವಾದಂತಹ ಯುದ್ಧ ನಡೆಯುವುದಿದೆ. ಅನಿರುದ್ಧನಿಗೆ ಆ ಬಾಣಾಸುರನನ್ನು ಎದುರಿಸುವುದು ಸಾಧ್ಯ ಆಗೋದಿಲ್ಲ, ಕೃಷ್ಣನಿಗೆ ಮಾತ್ರ ಅದು ಸಾಧ್ಯ ಆಗುವಂತ ವಿಷಯ. ತಮ್ಮ ಅನುಗ್ರಹದಿಂದಾಗಿ ಎಲ್ಲ ಕಾರ್ಯ ಸುಲಲಿತ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಕೃಷ್ಣನಿಂದ ನನಗೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ಅನಿರುದ್ಧನನ್ನು ನಾನು ಇಲ್ಲಿಂದ ತೆಗೆದುಕೊಂಡು ಹೋಗೋದು ಹೇಗೆ? ಮಹಾಪರಾಕ್ರಮಿಯಾದಂಥ ಕೃಷ್ಣನಿಗೇನಾದರೂ ಕೋಪ ಬಂದರೆ 3 ಲೋಕಗಳನ್ನು ಆತ ಸುತ್ತು ಬಿಟ್ಟಾನು. ಹಾಗಾಗಿ ಕೃಷ್ಣನ ಮನಸ್ಸಿಗೆ ಅಸಮಾಧಾನವಾಗದಂತೆ ನಾನು ಅವನನ್ನು ಕರ್ಕೊಂಡು ಹೋಗೋದು ಹೇಗೆ ಅನಿರುದ್ಧನನ್ನ? ಉಷಾದೇವಿಗೆ ತನ್ನ ಪತಿಯ ಜೊತೆ ಸಂಗಮನೂ ಆಗಬೇಕು, ನನಗೂ ಯಾವ ತೊಂದರೆಯೂ ಆಗಿರಬಾರ್ದು ಅಂತ ಒಂದು ಉಪಾಯವನ್ನು ಸೂಚನೆ ಮಾಡಿ ಅಂತ ಹೀಗೆ ಆಕೆ ಕೇಳಿದ್ಲು. ನೀನು ಹೆದರಬೇಡ, ನನ್ನ ಮಾತನ್ನು ಕೇಳು ಅಂತ ಹೇಳಿದ್ರು ನಾರದರು. ಅನಿರುದ್ಧನನ್ನ ನೀನು ಇಲ್ಲಿಂದ ಕರ್ಕೊಂಡು ಹೋಗು, ಉಷಾದೇವಿಯ ಅಂತಃಪುರಕ್ಕೆ ಅವನನ್ನು ಸೇರಿಸು. ಅಲ್ಲೇನಾದ್ರೂ ಯುದ್ಧ ನಡೆದ್ರೆ ಕೂಡಲೇ ನೀನು ನನ್ನನ್ನು ಸ್ಮರಣೆ ಮಾಡ್ಕೋಬೇಕು. ಆ ಯುದ್ಧವನ್ನು ನೋಡಬೇಕು ಅಂತ ನನಗೂ ದೊಡ್ಡ ಅಪೇಕ್ಷೆ ಉಂಟಾಗಿದೆ. ಪರಸ್ಪರರಿಗೆ ಯುದ್ಧ ಮಾಡಿಸುವಂತ ನನ್ನ ಚಪಲ ಏನಿದೆ ಅದಕ್ಕೊಂದು ಆ ಚಪಲವೂ ಕೂಡ ಈಡೇರಿದಂತೆ ಆಗ್ತದೆ.
ಹಾಗಾಗಿ ಈ ತಾಮಸಿ ವಿದ್ಯೆಯನ್ನ ನೀನು ಪರಿಗ್ರಹ ಮಾಡು, ನಾನು ನಿನಗೆ ಕೊಡ್ತೀನಿ. ಆ ವಿದ್ಯೆ ನೀನು ಪರಿಗ್ರಹ ಮಾಡಿದರೆ ನಿನ್ನ ಎಲ್ಲ ಕೆಲಸ ಮಾಡ್ಲಿಕ್ಕೆ ಬೇಕಾದಂಥ ಶಕ್ತಿ ನಿನಗೆ ಸಿಗ್ತದೆ. ಹೀಗೆ ಹೇಳಿದ ಕೂಡಲೇ ಚಿತ್ರಲೇಖೆ ಹಾಗೆ ಆಗಲಿ ಅಂತ ಹೇಳಿದ್ಲು. ಆ ನಾರದ ಮಹರ್ಷಿಗಳ ಕಡೆಯಿಂದ ತಾಮಸಿ ವಿದ್ಯೆಯನ್ನ ಸ್ವೀಕಾರ ಮಾಡಿದ್ಲು. ಆಕಾಶ ಮಾರ್ಗದಿಂದಲೇ ಅನಿರುದ್ಧನ ಅರಮನೆಗೆ ಆಕೆ ಪ್ರವೇಶಿಸಿದ್ಲು. ದ್ವಾರಕಾ ಪಟ್ಟಣದ ಮಧ್ಯಭಾಗದಲ್ಲಿ ಮನ್ಮಥನ ಅವತಾರಿಯಾದಂಥ ಪ್ರದ್ಯುಮ್ನನ ಸುಂದರವಾದಂತಹ ಅರಮನೆ ಇತ್ತು. ಅದರ ಸಮೀಪದಲ್ಲೇ ಅನಿರುದ್ಧನ ಅರಮನೆಯು ಕೂಡ ಇತ್ತು. ಅಲ್ಲಿ ಅನಿರುದ್ಧನನ್ನು ಅವಳು ನೋಡಿದ್ಲು. ಇನ್ನೂ ಪೂರ್ಣ ರಾತ್ರಿ ಆಗಿರ್ಲಿಕ್ಕಿಲ್ಲ, ಪ್ರಾಯ ಸಾಯಂಕಾಲ ಮುಗಿದಂತೆ ಕಾಣಿಸ್ತಿತ್ತು. ಅನಿರುದ್ಧ ಆ ಕಡೆ ಈ ಕಡೆ ಓಡಾಡ್ತಿದ್ದ. ಸುಂದರಿಯರಾದಂತಹ ಸಖಿಯರು ಅವನ ಸೇವೆಯಲ್ಲಿ ನಿರತರಾಗಿದ್ದರು. ಮಧ್ಯ ಮಧ್ಯದಲ್ಲಿ ಆತ ಮಧುಪಾನ ಮಾಡ್ತಿದ್ದ. ಒಮ್ಮೆ ಶ್ರೇಷ್ಠವಾದಂತಹ ಸಿಂಹಾಸನದಲ್ಲಿ ಕೂತ್ಕೊಳ್ತಿದ್ದ. ಅವನ ಮುಂದೆ ಗಾಯಕರು ಮತ್ತು ನರ್ತಕರು ಬಂದು ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ವಾದ್ಯಗಾರರು ತಾಳ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ಅವನ ಮನಸ್ಸು ಯಾವುದು ಕೂಡ ಸಂಗೀತ ಮತ್ತು ನೃತ್ಯದಲ್ಲಿ ಇರುವಂತೆ ಕಾಣಿಸ್ತಿದ್ದಿಲ್ಲ. ಅವನ ಮನಸ್ಸು ಆ ಮದ್ಯಪಾನದಲ್ಲಿ ಕೂಡ ಆಸಕ್ತವಾಗಿರಲಿಲ್ಲ. ಯಾವುದೋ ಒಂದು ವಿಷಯವನ್ನು ಕುರಿತು ಆತ ಆಲೋಚನೆ ಮಾಡ್ತಿರುವಂತೆ ಕಾಣಿಸ್ತೀವಿ. ಚಿತ್ರಲೇಖೆ ಇದನ್ನೆಲ್ಲವನ್ನು ಕೂಡ ಊಹಿಸಿದಳು. ಕಥಂ ಕಾರ್ಯಮಿದಂ ಕಾರ್ಯಂ ಕಥಂ ಸ್ವಸ್ತಿ ಭವೇದಿತಿ. ಈ ಕಾರ್ಯವನ್ನು ಹೇಗೆ ಮಾಡಬೇಕು, ಯಾರಿಗೂ ತೊಂದರೆ ಆಗದೇ ಇರುವಂತೆ ಇದನ್ನು ಈಡೇರಿಸಿಕೊಳ್ಳೋದು ಹೇಗೆ, ಹೀಗೆ ಆಲೋಚನೆ ಮಾಡಿ ಆಕೆ ಅದೃಶ್ಯವಾಗಿ ಅಲ್ಲೇ ನಿಂತ್ಕೊಂಡಿದ್ಲು. ಅದೃಶ್ಯವಾಗಿ ನಿಂತ್ಕೊಂಡು ತನ್ನ ತಾಮಸಿ ವಿದ್ಯೆಯಿಂದ ಅನಿರುದ್ಧನನ್ನು ಪ್ರಭಾವಿತನನ್ನಾಗಿ ಮಾಡಿಬಿಟ್ಲು. ಆಮೇಲೆ ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಲು. ದಿವ್ಯ ದೃಷ್ಟಿಯನ್ನು ಕೊಟ್ಟು ಈ ಮುಂದಿನ ಮಾತನ್ನು ಹೇಳಿದ್ಲು. ಯದುಕುಮಾರನೇ, ನೀನು ಸಕಲ ವಿಧದಿಂದ ಕುಶಲನಾಗಿದ್ದೀಯ ಅಂತ ಭಾವಿಸ್ತೇನೆ. ನನ್ನ ವಿಜ್ಞಾಪನೆಯನ್ನು ಕೇಳು. ನನ್ನ ಸ್ನೇಹಿತರಾದಂತಹ ಉಷಾದೇವಿ ಎನ್ನುವಳು ಈ ಮಾತನ್ನು ಹೇಳಿ ಕಳಿಸಿದ್ದಾಳೆ. ನೀನು ಅವಳಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡಿದ್ದಿ. ಆಗಿಂದಲೂ ಕೂಡ ಆಕೆ ನಿನ್ನನ್ನೇ ತನ್ನ ಹೃದಯದಲ್ಲಿ ಧಾರಣೆ ಮಾಡಿಕೊಂಡಿದ್ದಾಳೆ. ಅವಳೇ ನಿನ್ನಲ್ಲಿ ಕರೆಸಿದ್ದಾಳೆ. ಯಾವಾಗಲೂ ನಿನ್ನನ್ನೇ ಸ್ಮರಣೆ ಮಾಡ್ಕೊಳ್ತಾಳೆ, ಆಕಳಿಸ್ತಾಳೆ, ಸುದೀರ್ಘವಾಗಿ ನಿತ್ಯ ಸುರು ಬಿಡ್ತಾಳೆ. ನಿನ್ನ ದರ್ಶನಕ್ಕಾಗಿ ಅವಳು ಆತುರಳಾಗಿದ್ದಾಳೆ. ನೀನು ಅವಳ ಬಳಿಗೆ ಬಂದು ಅವಳನ್ನು ಸ್ವೀಕರಿಸಿದ್ರೆ ಮಾತ್ರ ಆಕೆ ಬದುಕಿ ಉಳಿದಾಳು, ಇಲ್ಲದೇ ಇದ್ದರೆ ಆಕೆ ಮರಣ ಹೊಂದಿಬಿಟ್ಟಾಳು. ಇರಬಹುದು ನಿನಗೆ ಸಾವಿರಾರು ಚಿಲುವೆಯರ ಸಂಗಮ ಈ ಅಂತಃಪುರದಲ್ಲಿ ಕಾಣಿಸ್ತಾ ಇರಬಹುದು. ಆದರೆ ನಿನ್ನನ್ನು ಅಪೇಕ್ಷೆ ಪಟ್ಟಂತಹ ಸ್ತ್ರೀಯ ಕೈಯನ್ನು ಹಿಡಿದು ಅವಳನ್ನು ಕಾಪಾಡುವುದು ನಿನ್ನ ಕರ್ತವ್ಯ ಆಗಿದೆ. ಪಾರ್ವತಿ ದೇವಿ ಅದೇ ರೀತಿ ವರ ಕೊಟ್ಟಿದ್ದಾಳೆ. ನಾನು ಅವಳಿಗೆ ನಿನ್ನ ಚಿತ್ರಪಟವನ್ನು ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಂಡೇ ಅವಳೀಗ ಕಾಲ ಕಳಿಸಿದ್ದಾಳೆ. ಹಾಗಾಗಿ ನಾನು ಕೂಡ ಹಾಗೆ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವಳು ಯಾವ ಕುಲಕ್ಕೆ ಸೇರಿದವಳು, ಅವಳ ಶೀಲ ಎಂಥದ್ದು, ಅವಳ ಹಿನ್ನೆಲೆ ಎಂಥದ್ದು ಅನ್ನೋದೆಲ್ಲವನ್ನು ಕೂಡ ನಿನಗೆ ತಿಳಿಸ್ತೇನೆ ನಾನು. ಪ್ರಹ್ಲಾದನ ಮಗನಾದವನು ವಿರೋಚನ, ಅವನ ಮಗ ಬಲಿಚಕ್ರವರ್ತಿ, ಅವನ ಮಗನೇ ಬಾಣಾಸುರ. ಆತ ಶೋಣಿತಪುರದ ಅಧಿಪತಿ. ಬಾಣಾಸುರನ ಮಗಳಾದಂಥ ಅವಳು ನಿನ್ನನ್ನೇ ಅಪೇಕ್ಷೆ ಪಟ್ಟಿದ್ದಾಳೆ ಆ ಉಷಾದೇವಿ. ಅವಳ ಜೀವನವೆಲ್ಲವೂ ಕೂಡ ಅನಿರುದ್ಧಮಯ ಆಗಿದೆ, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ. ಆಗ ಅನಿರುದ್ಧನು ಕೂಡ ಹೇಳಿದೆ, ಹೌದು, ನಾನು ಕೂಡ ಅವಳನ್ನು ಸ್ವಪ್ನದಲ್ಲಿ ಕಂಡೆ. ಅದರ ಪರಿಣಾಮವನ್ನು ಕೇಳು. ಅಹೋರಾತ್ರದಲ್ಲಿ ಅವಳ ರೂಪ, ಕಾಂತಿ, ಬುದ್ಧಿ, ಅವಳ ಸಂಕಟ ಇತ್ಯಾದಿಗಳನ್ನು ನಾನು ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೋತಿದ್ದೇನೆ. ಅವಳನ್ನು ಒರೆಸಲಿಕ್ಕೆ ನಾನು ಯೋಗ್ಯ ಅಂತ ನೀನೇನೆಂದು ಭಾವಿಸೋದಾದ್ರೆ ಚಿತ್ರಲೇಖೆ, ನೀನು ಕೂಡಲೇ ನನ್ನನ್ನು ಅವಳ ಬಳಿಗೆ ಕರ್ಕೊಂಡು ಹೋಗು. ನಾನು ಅವಳನ್ನು ನೋಡಬೇಕು ಅಂತ ಬಹಳ ಕಾತರನಾಗಿದ್ದೇನೆ. ಸಂತಾಪ ನನ್ನ ಶರೀರ ಮತ್ತು ಮನಸ್ಸುಗಳನ್ನು ಸುಡ್ತಾ ಇದೆ. ನನಗೂ ಬಂದಿರುವಂತಹ ಸ್ವಪ್ನವನ್ನು ನೀನು ಸತ್ಯವನ್ನಾಗಿಸು. ಒಂದು ಕೂಡಲೇ ಚಿತ್ರಲೇಖೆಗೆ ಬಹಳ ಸಂತೋಷ ಆಯಿತು. ನಾನು ಕಷ್ಟಪಟ್ಟದ್ದು ಸಾರ್ಥಕವಾಯಿತು. ನನ್ನ ಪ್ರಿಯ ಸಖಿಗೆ ಅವಳ ಪ್ರಿಯನ ಸಮಾಗಮ ಸದ್ಯದಲ್ಲೇ ಆಗ್ಲಿಕ್ಕಿದೆ ಅಂತ ಆಲೋಚನೆ ಮಾಡಿದ್ಲು.
ಅನಿರುದ್ಧನಿಗೆ ಆಶ್ವಾಸನೆ ಕೊಟ್ಟು ಉತ್ತರಿಗೆಯ ಮೇಲೆ ಆ ಸ್ತ್ರೀಯರ ಮಧ್ಯೆ ಕುಳಿತಂತಹ ಅನಿರುದ್ಧನನ್ನ ತನ್ನ ತಾಮಸಿ ವಿದ್ಯೆಯ ಪ್ರಭಾವದಿಂದ ಯಾರಿಗೂ ಕಾಣಿಸದಂತೆ ಮಾಡಿ ಎತ್ತಿಕೊಂಡು ಆಕಾಶಕ್ಕೆ ಹಾರಿದ್ಲು. ಹಾರಿ ಆಕಾಶದ ಮೂಲಕವೇ ಆ ಶೋಣಿತಪುರವನ್ನ ಆಕೆ ಪ್ರವೇಶಿಸಿದಳು. ಪೀತಾಂಬರಧಾರಿಯಾದಂತಹ ವಿವಿಧ ಮಾಲೆಗಳನ್ನು ಧರಿಸಿದಂತಹ ಅನಿರುದ್ಧನನ್ನ ಆ ಉಷಾದೇವಿಗೆ ಅವಳು ತೋರಿಸಿದ್ಲು. ಉಷೆ ಆ ಅನಿರುದ್ಧನನ್ನು ನೋಡಿದ ಕೂಡಲೇ ಆಶ್ಚರ್ಯಚಕಿತರಾಗಿ ಮೇಲೆದ್ದಳು. ಕೂಡಲೇ ಅವನನ್ನು ಕರ್ಕೊಂಡು ಆಕೆ ಅಂತಃಪುರದ ಒಳಗೆ ಪ್ರವೇಶ ಮಾಡಿದ್ಲು. ಅವನನ್ನು ಕೂಡಿಸಿ ಅರ್ಘ್ಯ ಪಾದ್ಯ ಮೊದಲಾದಂತಹ ಸತ್ಕಾರವನ್ನ ಅವನಿಗೆ ಮಾಡಿದ್ಲು. ತನಗೆ ಅಪೇಕ್ಷಿತವಾದಂತಹ ಕಾರ್ಯವನ್ನು ಮಾಡಿಕೊಟ್ಟಂತಹ ಚಿತ್ರಲೇಖೆಯನ್ನು ಅವಳು ಬಾಸಿ ತಬ್ಬಿಕೊಂಡು, ಚಿತ್ರಲೇಖೆ, ಈ ವಿಷಯವನ್ನು ನೀನು ರಹಸ್ಯವಾಗಿಡಬೇಕು. ರಹಸ್ಯವಾಗಿಡದೆ ಹೋದ್ರೆ ನನ್ನ ಪ್ರಾಣಕ್ಕೆ ಸಂಚಕಾರ ಬಂದಿತ್ತು. ಹಾಗಾಗಿ ಈ ಕಾರ್ಯವನ್ನ, ಈ ವಿಷಯವನ್ನ ರಹಸ್ಯವಾಗಿಡುವಂತೆ ನೋಡಿಕೊಳ್ಬೇಕಾದದ್ದು ನಿನ್ನ ಕರ್ತವ್ಯ. ಆಗ ಚಿತ್ರಲೇಖೆ ಹೇಳಿದ್ಲು, ಪಾರ್ವತಿ ದೇವಿ ಕೊಟ್ಟಿರುವಂತಹ ಈ ವರಪ್ರಸಾದ ಏನಿದೆ ಅದರಂತೆ ನಿನಗೆ ನಿನ್ನ ಪತಿಯ ಸಂಗಮ ಆಗಿದೆ. ಈ ಎಲ್ಲ ವಿಷಯವನ್ನ ನಾನು ಮತ್ತು ನಿನ್ನ ಉಳಿದ ಸಖಿಯರೆಲ್ಲರೂ ಕೂಡಿ ರಹಸ್ಯದಿಂದ ಇಡ್ತೇವೆ. ಬೇರೆ ಯಾರಿಗೂ ಕೂಡ ಈ ವಿಷಯ ತಿಳಿಯದಂತೆ ನಾನು ಮಾಡ್ತೇವೆ. ಹೀಗೆ ಈ ಮಾತನ್ನು ಹೇಳಿದ ಮೇಲೆ ಆ ಉಷಾದೇವಿ ಅನಿರುದ್ಧನ ಕುರಿತು ಈ ಮಾತು ಹೇಳಿದ್ದು, ದಿಷ್ಟ್ಯಾ ಸ್ವಪ್ನಗತಶ್ಚೌರ ದೃಶ್ಯತೆ ಸುಧತಃ ಪತಿ ಯತ್ಕೃತೇತು ವಯಂ ಖಿನ್ನಾ ದುರ್ಲಭ ಪ್ರಿಯಕಾಂಕ್ಷೆಯ. ಸ್ವಪ್ನಗತಃ ಚೌರ, ನನ್ನ ಕನಸಿನಲ್ಲಿ ಕಂಡಂತಹ ಈ ಚೋರ ಏನಿದ್ದಾನೆ ಅವನು ಈಗ ಪ್ರತ್ಯಕ್ಷವಾಗಿ ನನ್ನ ಪತಿಯ ರೂಪದಲ್ಲಿ ಆಗಮಿಸಿದ್ದಾನೆ. ಅವನ ಸಲುವಾಗಿ ನಾನು ಇಷ್ಟೋ ತನಕ ಪ್ರಾಣಗಳನ್ನು ಹಿಡಿದುಕೊಂಡು ಸ್ಥಿರಳಾಗಿ ಬದುಕ್ತಾ ಇದ್ದೆ. ಕಚ್ಚಿತ್ತವ ಮಹಾಬಾಹೋ ಕುಶಲಂ ಸರ್ವತೋಗತಂ ಹೃದಯಂ ಹಿ ಮೃದು ಸ್ತ್ರೀಣಾಂ ತ್ರೇಣ ಪೃಚ್ಛಾಮ್ಯಹಂ ತವ. ಮಹಾಬಾಹು ಅಂತ ಅನಿರುದ್ಧನೆ, ನೀನು ಸಕಲ ರೀತಿಯಿಂದಲೂ ಕುಶಲನಾಗಿದ್ಯೋ ಇಲ್ವೋ? ಯಾಕೆಂದ್ರೆ ಸ್ವಾಭಾವಿಕವಾಗಿ ಸ್ತ್ರೀಯರ ಹೃದಯ ಬಹಳ ಕೋಮಲವಾದದ್ದು. ಹಾಗಾಗಿ ನಾನು ನಿನ್ನ ಕುಶಲದ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದೇನೆ. ಹೀಗೆ ಆಕೆ ಪ್ರಶ್ನೆ ಕೇಳಿದ ಕೂಡಲೇ ಆ ಉಷಾದೇವಿಯ ಆನಂದದ ಕಣ್ಣೀರನ್ನ ಆ ಅನಿರುದ್ಧ ಒರೆಸಿ ಮುಂದಿನ ಮಾತನ್ನು ಹೇಳಿದ. ಕುಶಲಮ್ಮೆ ವರಾರೋಹೆ ಸರ್ವತ್ರ ಮಿತಭಾಷಿಣಿ ತತ್ಪ್ರಸಾದೇನ ಮೇ ದೇವಿ ಪ್ರಿಯಂ ಆವೇದಯಾಮಿತೆ. ಮಿತಭಾಷಿಣಿಯೇ ವರಾರೋಹೆ, ನಿನ್ನ ಪ್ರಸನ್ನತೆಯಿಂದಾಗಿ ನಾನು ಕೂಡ ಕುಶಲಿಯಾಗಿದ್ದೇನೆ. ಈ ದೇಶವನ್ನು ನಾನು ಯಾವತ್ತೂ ಕೂಡ ನೋಡಿದ್ದೇ ಇಲ್ಲ, ಈ ಅಂತಃಪುರವನ್ನು ನಾನು ನೋಡಿದ್ದಿಲ್ಲ. ಆದರೆ ಸ್ವಪ್ನದಲ್ಲಿ ನನಗೆ ಈ ಅಂತಃಪುರ ಮತ್ತು ನೀನು ಕಾಣಿಸಿಕೊಂಡಿದ್ದೀರಿ. ಹಾಗಾಗಿ ರುದ್ರಾಣಿಯಾದಂತಹ ಪಾರ್ವತಿ ದೇವಿಯ ವರಪ್ರಸಾದ ಏನಿದೆ ಅದು ಯಾವತ್ತೂ ಕೂಡ ಸುಳ್ಳಾಗಲಿಕ್ಕಿಲ್ಲ. ಪಾರ್ವತಿ ದೇವಿ ನಿನ್ನ ವಿಷಯದಲ್ಲಿ ಸುಪ್ರಸನ್ನಳಾಗಿದ್ದರಿಂದ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ನಾನು ನಿನಗೆ ಶರಣಾಗತನಾಗಿದ್ದೇನೆ, ನನ್ನ ಮೇಲೆ ಪ್ರಸನ್ನಳಾಗುವ. ಹೀಗೆ ಆ ಅನಿರುದ್ಧ ಹೇಳಿದ ಮೇಲೆ ಉಷೆ ಅವನನ್ನ ಕರೆದುಕೊಂಡು ಗುಪ್ತವಾದಂತಹ ಸ್ಥಳಕ್ಕೆ ಹೊರಟು ಹೋದ್ಲು. ಆಮೇಲೆ ಅವರಿಬ್ರು ಕೂಡ ಗಾಂಧರ್ವ ವಿವಾಹಕ್ಕೆ ಅನುಸಾರವಾಗಿ ವಿವಾಹವಾದರು. ಕೆಲವು ಕಥೆಗಳಲ್ಲಿ ಅವರು ವಿವಾಹ ಆಗಿದ್ದ ಸಂದರ್ಭ ಬರೋದಿಲ್ಲ. ಆದರೆ ವಾಸ್ತವಿಕವಾಗಿ ಅವರು ವಿವಾಹ ಆದ ಬಳಿಕವೇ ಸತಿಪತಿಯರಾದರು. ಆಮೇಲೆ ಆ ವಿರುದ್ಧ ಅವಳ ಅಂತಃಪುರದಲ್ಲಿ ಅನೇಕ ತಿಂಗಳುಗಳ ಕಾಲ, ಅಂದ್ರೆ ಮಳೆಗಾಲದ 4 ತಿಂಗಳುಗಳ ಕಾಲ ಇದ್ದ ಅಂತ ನಾವು ಅದನ್ನು ಗಮನಿಸಬೇಕು. ತಾತ್ಪರ್ಯನಿರ್ಣಯದ ವ್ಯಾಖ್ಯಾನದಲ್ಲಿ ಚಿತ್ರಲೇಖೆ ನಾರದರ ಮೂಲಕ ಸಂಮೋಹಿನಿ ಅನ್ನುವಂಥ ವಿದ್ಯೆಯನ್ನ ಪಡೆದುಕೊಂಡಳು ಅಂತಿದೆ. ತಾಮಸಿ ವಿದ್ಯೆ, ಅದೇ ತಾಮಸಿ ವಿದ್ಯೆಗೆ ಸಂಮೋಹಿನಿ ವಿದ್ಯೆ ಅಂತ ಏನಾದರೂ ಹೆಸರಿದ್ದಿರಬೇಕು. ಆ ನಾರದರ ಅನುಮತಿಯನ್ನು ಪಡೆದುಕೊಂಡು ನಾರದನನ್ನ ಕೇಳಿಕೊಂಡು ಆ ಮೂಲಕ ಅನಿರುದ್ಧನನ್ನ ಮಾಯೆಯಿಂದ ಶೋಣಿತಪುರಕ್ಕೆ ತೆಗೆದುಕೊಂಡು ಹೋದರು ಅಂತ ತಾತ್ಪರ್ಯ ವ್ಯಾಖ್ಯಾನ ತಿಳಿಸ್ತದೆ. ಅದೇ ಇಲ್ಲ, ಮೂಕದೇನಲ್ಲ, ಅವ್ರ ಮನಸ್ಸಿಗೆ ಮಂಕು ಬೂದಿ ಎರ್ಚೋದಷ್ಟೇ. ಮೂಕರನ್ನಾಗಿ ಮಾಡೋದೇನಿಲ್ಲ. ಮೂಕರನ್ನಾಗಿ ಮಾಡೋದು ಒಂದು ಪರಿಣಾಮ ಇದ್ದಿರ್ಬೇಕಷ್ಟೇ. ಮನಸ್ಸಿಗೆ ಮಂಕು ಬೂದಿ ಎರ್ಚಿದ ಮೇಲೆ ಅವ್ರಿಗೆ ಮತ್ತೇನು ಮಾತಾಡಲಿಕ್ಕೆ ತಿಳಿಯೋದಿಲ್ಲ. ಹಾಗಾಗಿ ಮಂಕು ಬೂದಿ ಎರ್ಚಿದ್ದೇ ಅದೇ ಇದ್ದಿರ್ಬೇಕಷ್ಟೆ. ತಾಮಸಿ ವಿದ್ಯೆ ಅಂದ್ರು ಸಂಮೋಹಿನಿ ವಿದ್ಯೆ ಅಂದ್ರು ಒಂದೇ ಇದ್ದಿರ್ಬೇಕು.
ಭಾಗವತದ ದಶಮಸ್ಕಂದದ 78ನೇ ಅಧ್ಯಾಯದ 1ನೇ ಶ್ಲೋಕದ ಪ್ರಕಾರ ಬಹಳ ದಿನಗಳ ಕಾಲ ಅವರಿಬ್ಬರು ವಿಹರಿಸಿದ್ರು ಅಂತಿದೆ. ಹರಿವಂಶದ ವಿಷ್ಣು ಪರ್ವದ 119ನೇ ಅಧ್ಯಾಯದಲ್ಲಿ ಅನೇಕ ಕಾಲ ಅಂತ ಒಟ್ಟಾರೆ 4 ತಿಂಗಳುಗಳ ಕಾಲ ಅಂತ ಹೀಗೆ ಅದನ್ನು ಗಮನಿಸಿದ್ರು. ಭಾಗವತಕ್ಕೆ ಅನುಸಾರವಾಗಿ ಶುಕಮುನಿಗಳು ಆ ಕಥೆಯನ್ನು ಹೇಳಿದರು. ಮಹಾತ್ಮನಾದಂತಹ ಬಲಿಚಕ್ರವರ್ತಿಯ ಕಥೆಯನ್ನು ಈಗಾಗಲೇ ನಿನಗೆ ಹೇಳಿದ್ದೇನೆ. ಅದರಲ್ಲಿ ಈ ಬಾಣಾಸುರ ಮತ್ತು ಅವನ ಮಗಳಾದಂತಹ ಉಷಾದೇವಿ, ಅವಳ ಪ್ರಿಯನಾದಂತಹ ಅನಿರುದ್ಧ, ಇವರ ಕಥೆಯನ್ನು ಕೂಡ ನಿನಗೆ ಹೇಳ್ತೇನೆ ಅಂತ ಶುಕ ಮಹರ್ಷಿಗಳು ಪರೀಕ್ಷಿತ್ ರಾಜನಿಗೆ ಆ ಕಥೆಯನ್ನು ಹೇಳಿದರು. ನಾನು ಒಬ್ಬ ಪುರುಷನನ್ನು ಕನಸಿನಲ್ಲಿ ಕಂಡಿದ್ದೆ, ಅವನನ್ನು ತಂದು ಕೊಡುವಂತ ಆ ಉಷಾದೇವಿ ತನ್ನ ಸ್ನೇಹಿತರಾದಂತಹ ಆ ಚಿತ್ರಲೇಖೆಗೆ ಉತ್ತರಿಸಿದಳು. ಅವಳು ಅವನನ್ನು ಕರ್ಕೊಂಡು ಬರಬೇಕು ಎಂಬುದಾಗಿ ಪ್ರಯತ್ನ ಮಾಡೋದಕ್ಕಾಗಿ ದ್ವಾರಕಾ ನಗರಕ್ಕೆ ಬಂದು ಇತ್ಯಾದಿ ಕಥೆಗಳನ್ನ ಭಾಗವತದ ದಶಮಸ್ಕಂದದ 62ನೇ ಅಧ್ಯಾಯದಲ್ಲಿ ಉತ್ತರದ ಪಾಠದ ಪ್ರಕಾರ, ದಕ್ಷಿಣದ ಪಾಠದ ಪ್ರಕಾರ 78ನೇ ಅಧ್ಯಾಯದಲ್ಲಿ ಆ ಕಥೆ ಇದೆ. ಆಕಾಶ ಮಾರ್ಗ ಮೂಲಕವಾಗಿ ಆ ಚಿತ್ರಲೇಖೆ ದ್ವಾರಕಾ ನಗರಕ್ಕೆ ಬಂದಳು. ಅವನು ಅನಿರುದ್ಧ ಇರುವಂತಹ ಅರಮನೆಗೆ ಬಂದಳು. ಹಂಸತೂಲಿಕಾ ತಲ್ಪದ ಮೇಲೆ ಆತ ಮಲ್ಕೊಂಡಿದ್ದ. ಯೋಗ ಸಿದ್ಧಿಯನ್ನು ಆಶ್ರಯಿಸಿದ್ಲು. ಭಾಗವತದಲ್ಲಿ ಹೇಳಿದಂತೆ ನಾರದರ ಉಪದೇಶ ಇತ್ಯಾದಿ ಯಾವ ಕಥೆ ಇಲ್ಲ. ಯೋಗ ಬಲದಿಂದ ಅನಿರುದ್ಧನ ಎತ್ಕೊಂಡು ಶೋಣಿತಪುರಕ್ಕೆ ತೆಗೆದುಕೊಂಡು ಬಂದಳು. ಉಷಾ ಮತ್ತು ಅನಿರುದ್ಧರ ಪ್ರೀತಿಯ ದಿನೇ ದಿನೇ ಪರಸ್ಪರ ಅಭಿವೃದ್ಧವಾಯಿತು. ಅನೇಕ ಕಾಲ ಮುಂದುವರಿಯಿತು. ಅನಿರುದ್ಧ ತಾನು ಮರೆತೋಗ್ಬಿಟ್ಟಿದ್ದ. ತಾನು ಎಲ್ಲಿಂದ ಬಂದಿದ್ದೇನೆ, ಬಂದು ಎಷ್ಟು ದಿವಸ ಆಯಿತು ಅನ್ನೋದು ಯಾವುದು ಕೂಡ ಆತನ ಸ್ಮರಣೆಯಲ್ಲೇ ಉಳಿಯಲಿಲ್ಲ. ಆ ಉಷಾದೇವಿಯ ಶರೀರದಲ್ಲಿ ಕಂಡು ಬಂದಂತಹ ಬದಲಾವಣೆಗಳ ಮೂಲಕ ಕೆಲವು ಭಟರಿಗೆ, ಅಂತಃಪುರದ ಸುತ್ತಮುತ್ತಲು ಕಾವಲಿದ್ದಂಥ ಕೆಲವು ಭಟರಿಗೆ ಇಲ್ಲೇನೋ ವ್ಯತ್ಯಾಸ ನಡೆದಿದೆ ಅಂತ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಅವರು ತಮ್ಮ ರಾಜನಾದಂಥ ಬಾಣಾಸುರನ ಬಳಿಗೆ ಹೋಗಿ ಅವನಿಗೆ ಎಲ್ಲ ಘಟನೆಯನ್ನು ನಿವೇದಿಸಿದರು. ರಾಕ್ಷಸ ರಾಜನೇ, ನಿನ್ನ ಮಗಳಾದಂತಹ ಉಷಾದೇವಿಯಲ್ಲಿ ಕುಲ ಕಳಂಕಕ್ಕೆ ಸಂಬಂಧಪಟ್ಟಂತಹ ಲಕ್ಷಣಗಳನ್ನು ನಾವು ಕಾಣ್ತಿದ್ದೇವೆ. ಎಡಬಿಡದೆ ನಾವು ಅಂತಃಪುರದ ಬಾಗಿಲನ್ನು ಕಾಯ್ತಾ ಇದ್ದೇವೆ. ಹೊರಗಿನಿಂದ ಯಾವ ಪುರುಷನೂ ಅಲ್ಲಿ ಒಳಗೆ ಪ್ರವೇಶ ಮಾಡಲೇ ಇಲ್ಲ. ಆದರೆ ನಿನ್ನ ಮಗಳೀಗ ಕನ್ಯೆಯಾಗಿ ಉಳಿದಿಲ್ಲ, ಇಷ್ಟು ಮಾತ್ರ ನಮಗೆ ನಿಶ್ಚಿತವಾಗಿದೆ. ಬಾಣಾಸುರನಿಗೆ ಅತ್ಯಂತ ದುಃಖ ಆಯಿತು. ಅಂತಃಪುರಕ್ಕೆ ಆತ ಧಾವಿಸಿ ಬಂದ. ಅನಿರುದ್ಧ ಅಲ್ಲಿ ಕೂತ್ಕೊಂಡಿರೋದನ್ನು ನೋಡಿದ. ಆ ಸಂದರ್ಭದಲ್ಲಿ ಉಷಾ ಮತ್ತು ಅನಿರುದ್ಧ ಇವರಿಬ್ಬರು ಕೂಡ ಪಗಡೆ ಆಡ್ತಾ ಇದ್ರು. ಬಾಣಾಸುರನಿಗೆ ಬಹಳ ಆಶ್ಚರ್ಯ ಆಯಿತು. ಅನಿರುದ್ಧನು ಕೂಡ ಆ ಬಾಣನನ್ನು ನೋಡಿದ. ಇಬ್ರು ಕೂಡ ಯುದ್ಧಕ್ಕೆ ಸಿದ್ಧರಾದರು. ಸಮೀಪದಲ್ಲೇ ಇದ್ದಂತಹ ಪರಿಘಾಯುಧವನ್ನ ಅನಿರುದ್ಧ ಕೈಯಲ್ಲಿ ತೆಗೆದುಕೊಂಡ. ಸುತ್ತಮುತ್ತಲಿದ್ದಂಥ ಸೈನಿಕರೆಲ್ಲರನ್ನು ಕೂಡ ಆ ಪರಿಘಾಯುಧದಿಂದ ಧ್ವಂಸ ಮಾಡಿದ ಅನಿರುದ್ಧ. ಕುಪಿತನಾದಂತಹ ಬಾಣಾಸುರ ನಾಗಪಾಶದಿಂದ, ಅಂದ್ರೆ ಬಾಣಗಳಿಗೆ ನಾಗಮಂತ್ರವನ್ನ ಆವಾಹನೆ ಮಾಡಿ ಅದರ ಮೂಲಕ ಆ ಅನಿರುದ್ಧನನ್ನು ಬಂಧನ ಮಾಡಿಬಿಟ್ಟ. ತನ್ನ ಪ್ರತಿಯಾದಂತಹ ಅನಿರುದ್ಧ ಬಾಣಾಸುರನ ನಾಗಪಾಶಗಳಿಂದ ಬಂಧಿಸಲ್ಪಟ್ಟ ವಾರ್ತೆಯನ್ನು ಕೇಳಿ ಆ ಉಷಾದೇವಿಗೆ ಬಹಳ ಕಳವಳವಾಯಿತು ಅನ್ನೋಲ್ಲಿಗೆ ಭಾಗವತದ ದಶಮಸ್ಕಂದದ 62ನೇ ಅಧ್ಯಾಯ ಸಮಾಪ್ತ ಆಗಿದೆ. ಹರಿವಂಶದಲ್ಲಿ ಆ ಕಥೆ ಮುಂದುವರೆದನ್ನು ನಾವು ನೋಡ್ತೀವಿ. ಬಾಣಾಸುರನಿಗೆ ಈ ಸಂಗತಿಯ ಮೊದಲು ಗೊತ್ತಾಗಲಿಲ್ಲ. ಆದರೆ ಗುಪ್ತಚಾರರ ಮೂಲಕವಾಗಿ ಆ ಅನಿರುದ್ಧ ಆ ಅಂತಃಪುರದಲ್ಲಿ ಬಂದು ಸೇರಿಕೊಂಡಿದ್ದಾನೆ ಎನ್ನುವಂಥ ಸಂಗತಿ ಎಲ್ಲ ತಿಳಿಯಿತು. ರಾಜಕನ್ಯೆ ಉಷಾದೇವಿ ಮಾಡಿದಂತಹ ಅತಿಕ್ರಮಣವನ್ನೆಲ್ಲವನ್ನು ಕೂಡ ಬಾಣ ಗುಪ್ತಚಾರದ ಮೂಲಕ ತಿಳಿದುಕೊಂಡ. ತನ್ನ ಕಿಂಕರರಿಗೆ ಆತ ಆದೇಶ ಕೊಟ್ಟ. ಕೂಡಲೇ ಅಲ್ಲಿ ಹೋಗಿ ಆ ದುರ್ಬುದ್ಧಿಯಾದಂತಹ ಅನಿರುದ್ಧನನ್ನು ಕೊಂದು ಹಾಕಿ ನಮ್ಮ ಕುಲಕ್ಕೆ ಆತ ಕಳಂಕವನ್ನು ತಂದೊಡ್ಡಿದ್ದಾನೆ. ಯುದ್ಧಕ್ಕೆ ಹೋಗಿರಿ ಅಂತ ಅವರನ್ನ ಪ್ರೇರೇಪಿಸಿದ. ಅವರೆಲ್ಲರೂ ಕೂಡ ವಿವಿಧ ರೀತಿಯಾದಂತಹ ಆಯುಧಗಳನ್ನು ತೆಗೆದುಕೊಂಡು ಬಂದು ಆ ಅನಿರುದ್ಧನನ್ನ ಆಕ್ರಮಿಸಿದ್ರು. ಆ ಬೃಹದಾಕಾರ ಸೈನ್ಯವನ್ನು ನೋಡಿ ಉಷಾದೇವಿಗೆ ಬಹಳ ಕಳವಳ ಆಯಿತು.
ಇನ್ನು ನನ್ನ ಗಂಡನನ್ನು ಇವರೆಲ್ಲರೂ ಕೊಂದು ಹಾಕ್ತಾರೆ ಅಂತ ಅವಳು ಆಲೋಚನೆ ಮಾಡಿದ್ಲು. ಆಗ ಅವನು ಹೇಳಿದ, ಸುಮಧ್ಯಮೆ, ನೀನು ಭಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ನನ್ನ ಪರಾಕ್ರಮವನ್ನು ನೋಡಿ ಸಂತೋಷ ಪಡಬೇಕಾದಂತಹ ಸಂದರ್ಭ ಈಗ ಬಂದಿದೆ. ಆತ ಅರಮನೆಯಿಂದ ಹೊರಗೆ ಬಂದ. ವಿವಿಧ ರೀತಿಯಾದಂತಹ ಆಯುಧಗಳಿಂದ ಸಜ್ಜಾದಂತಹ ಆ ಸೈನಿಕರನ್ನ ಅವನು ಅಲ್ಲಿ ಗಮನಿಸಿದ. ಚಿತ್ರಲೇಖೆ ಈ ಯುದ್ಧ ಸಂದರ್ಭ ಬಂದದ್ದನ್ನು ನೋಡಿ ನಾರದರನ್ನು ಕೂಡ ಸ್ಮರಣೆ ಮಾಡಿಕೊಂಡ್ಲು. ನಾರದರು ರೆಪ್ಪೆ ಹೊಡೆಯುವ ಸಂದರ್ಭದಲ್ಲೇ, ಒಂದು ರೆಪ್ಪೆ ಮಿಟುಕಿಸುವ ಸಂದರ್ಭದಲ್ಲೇ ಶೋಣಿತಪುರಕ್ಕೆ ಆಗಮಿಸಿದರು. ಅಂತಃಪುರದ ಮೇಲ್ಭಾಗದಲ್ಲೇ ಅಂತರಿಕ್ಷದಲ್ಲಿ ಅವ್ರು ನಿಂತ್ಕೊಂಡಿದ್ರು. ಮಾ ಭಯಂ ಸ್ವಸ್ತಿತೇ ವೀರ ಪ್ರಾಪ್ತೋಸ್ಮಿ ಅದ್ಯ ಪುರಂತವ. ವೀರನಾದಂಥ ಅನಿರುದ್ಧನೇ, ನಿನಗೆ ಮಂಗಳವಾಗಲಿ. ನೀನು ಹೆದರುವಂಥ ಕಾರಣವಿಲ್ಲ. ನಾನು ಕೂಡ ನಿನ್ನ ಪಟ್ಟಣಕ್ಕೆ ಬರುವವನಿದ್ದೇನೆ. ಮಹಾಬಲನಾದಂಥ ಅನಿರುದ್ಧ ಆ ನಾರದರಿಗೆ ನಮಸ್ಕಾರ ಮಾಡಿದ. ಅವನು ಕೂಡ ಕೂಡಲೇ ಯುದ್ಧಕ್ಕೆ ಸನ್ನದ್ಧನಾದ. ಹರಿವಂಶವೂ ಕೂಡ ಹೇಳುವಂತೆ ಪರಿಘಾಯುಧವನ್ನ ಸ್ವೀಕಾರ ಮಾಡಿ ಆ ಸೈನಿಕರೆಲ್ಲರನ್ನು ಆತ ಹೊಡೆದಟ್ಟಿದ. ನಾರದರಿಗೆ ಹರ್ಷದ ಅತಿರೇಕವನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಸಾಧು ಅನಿರುದ್ಧ ಸಾಧು, ಭಲೆ ಅಂತ ಅನಿರುದ್ಧನನ್ನು ಅವರು ಪ್ರೋತ್ಸಾಹಿಸಿದರು. ವರ್ಷಾಕಾಲದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಮೋಡಗಳು ಗುಡುಗುವಂತೆ ಅನಿರುದ್ಧ ಗಟ್ಟಿಯಾಗಿ ಗರ್ಜನೆ ಮಾಡಿ ಆ ಸೈನಿಕರನ್ನು ಕೂಡ ಹೊಡೆದಟ್ಟಿದ. ಅವರನ್ನು ಪ್ರೋತ್ಸಾಹಿಸಿದ. ದಾನವ ಶ್ರೇಷ್ಠ, ಯಾರು ಓಡಿ ಹೋಗಬೇಡಿ, ಒಗ್ಗಟ್ಟಿನಿಂದ ಬನ್ನಿ ನಮ್ಮ ಮೇಲೆ ಯುದ್ಧ ಮಾಡಿ ಅಂತ ಹೇಳಿ. ನಾರದರು ಆ ಆಕಾಶದಲ್ಲಿ ಆ ಕಡೆ ಈ ಕಡೆ ಸಂಚಾರ ಮಾಡಿದ್ರು, ನರ್ತನ ಮಾಡಿದ್ರು ಅಂತಿದೆ. ನರ್ತನ ಮಾಡಿ ಸಂತೋಷದಿಂದ ಆ ಅನಿರುದ್ಧನನ್ನು ಪ್ರೋತ್ಸಾಹಿಸಿದರು. ಬಾಣಾಸುರ ತನ್ನ ಸೈನಿಕರು ಓಡಿ ಹೊರಟದ್ದು ನೋಡಿ ಅವರೆಲ್ಲರನ್ನು ಪ್ರೋತ್ಸಾಹಿಸಿದ. ಆದರೆ ಅವರ್ಯಾರೂ ಕೂಡ ಆ ಬಾಣಾಸುರನ ಪ್ರೋತ್ಸಾಹವನ್ನು ಗಣನೆಗೆ ತೆಗೆದುಕೊಳ್ಳದೆ ಆ ಕಡೆ ಓಡಿ ಹೋದ್ರು. 10,000 ಜನ ಯೋಧರು ಮತ್ತೊಮ್ಮೆ ಅನಿರುದ್ಧನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ್ರು. ಆ ಸೈನ್ಯ ಸಮೂಹದಲ್ಲಿ ಪ್ರಮಥ ಗಣದವರು, ರುದ್ರನ ಗಣ ಏನಿದೆ ಆ ಗಣದವರೇ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಧಾವಿಸಿ ಬಂದರು. ಅವರೆಲ್ಲರನ್ನು ಕೂಡ ಎದುರಿಸಿ ಯುದ್ಧ ಮಾಡಿದ ಆ ಅನಿರುದ್ಧ ಏಕಾಂಗಿಯಾಗಿ. ಪರಿಗಾಯುಧ, ಅವನ ಕೈಯಲ್ಲಿದ್ದಂಥ ಆಯುಧ ಒಂದೇ ಅಂದ್ರೆ ಪರಿಗಾಯುಧ. ಅದನ್ನೇ ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಿದ್ದ, ಮತ್ತೆ ಅದನ್ನೇ ತನ್ನ ಕೈಯಲ್ಲಿ ಸ್ವೀಕಾರ ಮಾಡ್ತಿದ್ದ. ಭ್ರಾಂತ, ಉದ್ಭ್ರಾಂತ, ಅವಿದ್ಧ, ಆಪ್ಲುತ, ವಿಪ್ಲುತ, ಪ್ಲುತ ಮೊದಲಾದಂತಹ 32 ವರಸೆಗಳು. ಅದನ್ನ ಹರಿವಂಶ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. 5ನೇದ್ದು ವಿಪ್ಲುತ, 6ನೇದ್ದು ಪ್ಲುತ, ಸೂತ, ಸಂಚಾಂತ, ಸಮುದೀರ್ಣ, ನಿಗ್ರಹ, ಪ್ರಗ್ರಹ, ಪಾದಾವಕರ್ಷಣ, ಸಂಧಾನ, ಮಸ್ತಕ ಬ್ರಾಹ್ಮಣ, ಭುಜಬ್ರಾಹ್ಮಣ, ಪಾಶ, ಪಾದ, ವಿಬಂಧ, ಭೂಮಿ, ಉದ್ಭ್ರಮಣ, ಗತಿ, ಪ್ರತ್ಯಾಗತಿ, ಆಕ್ಷೇಪ, ಪಾತನ, ಉತ್ಥಾನಕ ಪ್ಲುತಿ, ಲಘಾತ, ಲಘುತ, ಸೌಷ್ಠವ, ಶೋಭ, 29ನೇದು ಸ್ಥೈರ್ಯ, 30 ದೃಢಮುಷ್ಟಿತ, 31 ತಿರ್ಯ ಪ್ರಚಾರ ಮತ್ತು 32ನೇದು ಊರ್ಧ್ವ ಪ್ರಚಾರ. ಹೀಗೆ 32 ವರಸೆಗಳನ್ನ ಆ ಪರಿಘ ಅನ್ನುವಂಥ ಆಯುಧ ಮೂಲಕವೇ ಅವನು ತೋರಿಸಿ ಸಾವಿರಾರು ಸಂಖ್ಯೆಯ ಸೈನಿಕರನ್ನ ಆತ ಧ್ವಂಸ ಮಾಡಿದ. ಅನೇಕ ಜನ ಆ ಅನಿರುದ್ಧನಿಗೆ ಹೆದರಿ ಓಡಿ ಹೋದ್ರು. ಆಕಾಶದ ಕಡೆ ಓಡಿ ಹೋದ್ರು, ಕೆಲವರು ಪಾತಾಳದ ಕಡೆ ಕೆಲವರು ಓಡಿ ಹೋದ್ರು, ಕೆಲವರು ಭವನವನ್ನು ಪ್ರವೇಶ ಮಾಡಿದ್ರು. ಅಂತರಿಕ್ಷದ ಸುತ್ತಲೂ ನೃತ್ಯ ಮಾಡ್ತಿದ್ರಂತೆ ನಾರದರು ಆ ಸಂಭ್ರಮವನ್ನು ತಾಳದೆ. ಬಾಣಾಸುರನಿಗೆ ಇದೆಲ್ಲವನ್ನು ತಡೀಲಿಕ್ಕಾಗಿಲ್ಲ. ಆತ ತೀವ್ರವಾಗಿ ಕುಪಿತನಾಗಿ ತನ್ನ ಮಂತ್ರಿಯಾದಂತಹ ಬಾಣಾಸುರನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ಯುದ್ಧದಲ್ಲಿ ಧಾವಿಸಿ ಬಂದ. ಆ ಯುದ್ಧ ಎಷ್ಟು ಭಯಂಕರವಾಗಿತ್ತು ಮತ್ತು ಬಾಣಾಸುರನ ರಥದ ವಿಸ್ತಾರ ಎಷ್ಟಿತ್ತು ಅದನ್ನು ನೋಡಬೇಕು. 4,000 ಮೊಳದಷ್ಟು ವಿಶಾಲವಾಗಿತ್ತು ಅವನು ಬಾಣಾಸುರನ ರಥ. 100 ಗಂಟೆಗಳನ್ನ ಆ ರಥದಲ್ಲಿ ಹೊದಿಸಿದ್ರು. ಎಲ್ಲಾ ಭಾಗಗಳಿಗೂ ಜಿಂಕೆಯ ಚರ್ಮವನ್ನ ಹೊದಿಸಿದ್ರು, ಮೃದುವಾಗಿ ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. 1000 ಕುದುರೆಗಳನ್ನ ಬಾಣಾಸುರನ ರಥಕ್ಕೆ ಹೂಡಿದ್ರು. ಅಂತಹ ರಥದಲ್ಲಿ ಕೂತ್ಕೊಂಡು ಆತ ಯುದ್ಧಕ್ಕೆ ಬಂದ. ಅವನನ್ನು ಎದುರಿಸುವಂತವನು ಈ ಅನಿರುದ್ಧ ಏಕಾಂಗಿಯಾಗಿದ್ದ. ಅವರಿಬ್ಬರ ನಡುವೆ ಪ್ರಬಲವಾದಂತಹ ಯುದ್ಧ ನಡೆಯಿತು. 100 ಬಾಣಗಳನ್ನ ಈ ಬಾಣಾಸುರ ಅನಿರುದ್ಧನ ಮೇಲೆ ಪ್ರಯೋಗ ಮಾಡಿದ. ಆ ಬಾಣಗಳಿಂದ ಅನಿರುದ್ಧನ ಶರೀರವೆಲ್ಲವೂ ರಕ್ತದಿಂದ ತೊಯ್ದು ಹೋದರೂ ಕೂಡ
ಆತ ಏನು ಹೆದರಲಿಲ್ಲ. ಬಾಣಾಸುರನ ರಥದ ಕುದುರೆಗಳನ್ನು ಆತ ಧ್ವಂಸ ಮಾಡಿದ, ರಥವನ್ನ ಧ್ವಂಸ ಮಾಡಿದ, ಆತನ ರಥದ ಧ್ವಜವನ್ನು ಧ್ವಂಸ ಮಾಡಿದ. ಒಂದು ಶಕ್ತ್ಯಾಯುಧವನ್ನ ಬಾಣಾಸುರ ಅನಿರುದ್ಧನ ಮೇಲೆ ಪ್ರಯೋಗ ಮಾಡಿದ. ಶಕ್ತ್ಯಾಯುಧವನ್ನು ಕೈಯಲ್ಲಿ ಹಿಡಿದು ಅದೇ ಅದೇ ಶಕ್ತ್ಯಾಯುಧದಿಂದಲೇ ಬಾಣಾಸುರನನ್ನು ಹೊಡೆದ ಆ ಅನಿರುದ್ಧ. ಬಾಣಾಸುರನ ಶರೀರವನ್ನು ಭೇದಿಸಿ ಅದು ಭೂಮಿಗೆ ನುಸುಳಿತ್ತು. ಶಕ್ತ್ಯಾಯುಧದಿಂದ ತಾಡಿತನಾದಂತಹ ಬಾಣಾಸುರ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದ. ಅದನ್ನು ನೋಡಿ ಕುಭಾಂಡ ಈ ಮಾತನ್ನು ಹೇಳಿದ, ಮಹಾರಾಜನೇ, ಶತ್ರುವಿನ ಬಗ್ಗೆ ಯಾವುದೇ ರೀತಿಯಾದಂತಹ ಉಪೇಕ್ಷೆಯನ್ನು ಮಾಡಬೇಡ, ಅವನನ್ನು ತೀವ್ರವಾಗಿ ಪರಿಗಣಿಸಿ ಆತನನ್ನ ಪ್ರಹಾರ ಮಾಡು. ಇಲ್ಲದೇ ಇದ್ರೆ ಇವನು ನಿನ್ನನ್ನು ಕೊಂದು ಉಷೆಯನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗಬಹುದು. ಹೀಗೆ ಆ ಮಂತ್ರಿಯಾದಂಥ ಕುಭಾಂಡ ಪ್ರೋತ್ಸಾಹಿಸಿದ ಕೂಡಲೇ ಆ ಬಾಣಾಸುರ ಎಚ್ಚೆತ್ತ. ಬಾಣಾಸುರ ಕೂಡಲೇ ಅಂತರ್ಧಾನನಾಗಿಬಿಟ್ಟ, ಅದೃಶ್ಯನಾಗಿ ಇದ್ದು ಅನಿರುದ್ಧನ ಮೇಲೆ ವಿವಿಧ ರೀತಿಯಾದಂತಹ ಬಾಣಗಳನ್ನು ಪ್ರಯೋಗ ಮಾಡಿದ. ಅನಿರುದ್ಧನು ಕೂಡ ಆ ಬಾಣಗಳು ಬರುವ ದಿಕ್ಕನ್ನು ಗಮನಿಸಿ ಬಾಣ ಪ್ರಯೋಗ ಮಾಡಿದ. ತಾಮಸಿ ಅನ್ನುವಂಥ ವಿದ್ಯೆಯನ್ನು ಬಳಸಿಕೊಂಡು ಬಾಣಾಸುರ ಅನಿರುದ್ಧನನ್ನ ಸರ್ಪಾಸ್ತ್ರಗಳಿಂದ ಮುಚ್ಚಿಬಿಟ್ಟ ಕೂಡಲೇ ಅನಿರುದ್ಧ ಸ್ತಬ್ಧನಾಗಬೇಕಾಯಿತು. ಬಿಡಿಸ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಪಟ್ಟ, ಆದರೂ ಅವನ ಕೈಯಿಂದ ಸಾಧ್ಯ ಆಗಲಿಲ್ಲ. ಕೂಡಲೇ ಬಾಣ ತನ್ನ ಸೈನಿಕರಿಗೆ ಹೇಳಿದ, ಈ ಕುಲ ಕಳಂಕನಾದಂತಹ ಪುರುಷನನ್ನ ಕೂಡಲೇ ಧ್ವಂಸ ಮಾಡಿಬಿಡಿ. ಆಗ ಕುಭಾಂಡ ಉತ್ತರ ಹೇಳಿದ, ಮಹಾರಾಜನೇ, ನನ್ನ ಒಂದು ಮಾತನ್ನು ಗಮನಿಸು. ಈತ ಯಾರು, ಎಲ್ಲಿಂದ ಬಂದಿದ್ದಾನೆ, ಯಾರ ಸಹಾಯದಿಂದ ಇಲ್ಲಿಗೆ ಬಂದ, ಆ ಎಲ್ಲ ವಿಷಯವನ್ನು ಕೂಡ ನೀನು ತಿಳ್ಕೊ. ಇವನನ್ನು ನೋಡಿದ್ರೆ ಈತ ಸಾಮಾನ್ಯನಂತೆ ಕಾಣಿಸ್ತಿಲ್ಲ, ದೇವಕುಮಾರನಂತೆ ಯುದ್ಧ ಮಾಡ್ತಿದ್ದಾನೆ, ಮಹಾಪಂಡಿತನಾಗಿದ್ದಾನೆ ಇವನು. ಇವನ ಹಿನ್ನೆಲೆಯನ್ನು ಸರಿಯಾಗಿ ಆಲೋಚನೆ ಮಾಡಿ ಆಮೇಲೆ ಇವನ ವಧೆಯನ್ನು ಮಾಡು, ಅಥವಾ ಅವನಿಗೆ ಸತ್ಕಾರವನ್ನಾದರೂ ಮಾಡು. ಇವನು ಸನ್ಮಾನಕ್ಕೆ ಅರ್ಹನಾಗಿದ್ದಾನೆ. ಸರ್ಪಾಸ್ತ್ರಗಳಿಂದ ನೀನು ಅವನನ್ನು ಕಟ್ಟಿ ಹಾಕಿದ್ರೂ ಕೂಡ ಅವನು ಧೈರ್ಯವನ್ನು ಕಳ್ಕೊಂಡಿಲ್ಲ, ಅದನ್ನು ಗಮನಿಸು. ಒಂದು ಸರ್ಪಾಸ್ತ್ರದಿಂದ ನೀನು ಅವನನ್ನು ಬಂಧಿಸಿದ್ದೇ ಇದ್ರೆ ಅವನು ನಮ್ಮೆಲ್ಲರನ್ನು ಕೊಂದು ನಿನ್ನ ಮಗಳನ್ನು ಕರ್ಕೊಂಡು ಹೋಗಿಬಿಡ್ತಿದ್ದ. ಈ ವಿಷಯವನ್ನು ನೀನು ಗಮನಿಸಬೇಕು. ಅದಲ್ಲದೆ ಮತ್ತೂ ಒಂದು ಮುಖ್ಯವಾದಂಥ ವಿಷಯವಿದೆ. ನೀನು ಇವನನ್ನು ಕೊಂದು ಹಾಕಿದ್ರೆ ನಿನ್ನ ಪುತ್ರಿಯಾದಂತಹ ಉಷಾದೇವಿಯ ಸ್ಥಿತಿ ಏನಾಗಬೇಕಾಗಿತ್ತು, ಅದನ್ನು ಗಮನಿಸು. ಈಗಾಗಲೇ ನಿನ್ನ ಮಗಳು ಇವನ ಸಂಬಂಧವನ್ನು ಬೆಳೆಸಿಬಿಟ್ಟಿದ್ದಾಳೆ. ಇವನನ್ನು ಕೊಂದ ಮೇಲೆ ನೀನು ಬೇರೆ ಯಾರಿಗೆ ಅವಳನ್ನು ತೆಗೆದುಕೊಂಡು ಹೋಗಿ ಮದುವೆ ಮಾಡುವವನಿದ್ದೆ, ಅದನ್ನು ಆಲೋಚನೆ ಮಾಡು. ಇವನೊಂದು ವೇಳೆ ಮಹಾಪುರದಲ್ಲಿ ಏನಾದ್ರು ಹುಟ್ಟಿದವನಾಗಿದ್ದರೆ ನಿನಗೆ ಶ್ರೇಷ್ಠನಾದಂತಹ ಅಳಿಯನೇ ಆಗಬಲ್ಲ ಇವನು. ಅದನ್ನೆಲ್ಲ ಆಲೋಚನೆ ಮಾಡು. ಹೀಗೆ ಹೇಳಿದ ಕೂಡಲೇ ಬಾಣಾಸುರನಿಗೆ ಬುದ್ಧಿ ತಿಳಿಯಿತು. ಆ ಅನಿರುದ್ಧನನ್ನ ತನ್ನ ಅಂಗರಕ್ಷಕರಿಗೆ ಒಪ್ಪಿಸಿ ತನ್ನ ಅರಮನೆಗೆ ಹೊರಟು ಹೋದ. ನಾರದರು ಕೂಡಲೇ ಆಕಾಶ ಮಾರ್ಗವಾಗಿ ದ್ವಾರಕಾಪಟ್ಟಣಕ್ಕೆ ಹೋಗಿ ಆ ವಿಷಯವನ್ನೆಲ್ಲವನ್ನು ಅಲ್ಲಿ ತಿಳಿಸಬೇಕು ಅಂತ ಅವರು ಸನ್ನದ್ಧರಾದರು. ಅನಿರುದ್ಧ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ, ಈ ಬಾಣಾಸುರ ಕಣ್ಮರೆಯಾಗಿದ್ದಾನೆ, ಮತ್ತೊಮ್ಮೆ ಆತ ಯುದ್ಧಕ್ಕೆ ಬರಬಹುದು. ನಾರದರು ಕೂಡ ದ್ವಾರಕಾಪಟ್ಟಣಕ್ಕೆ ಎಲ್ಲ ಸಂಗತಿಗಳನ್ನ ತಲುಪಿಸಬಹುದು. ಹಾಗಾಗಿ ಮತ್ತೊಂದು ಭಯಂಕರವಾದಂತಹ ಯುದ್ಧ ಆಗಬಹುದು. ಅದಕ್ಕೆ ನಾನು ಸನ್ನದ್ಧನಾಗಿರ್ತೇನೆ ಅಂತ ಆಲೋಚನೆ ಮಾಡಿದ ಅನಿರುದ್ಧ. ಈ ಕಡೆ ಉಷಾದೇವಿ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಅವಳನ್ನು ಆತ ಸಮಾಧಾನ ಮಾಡಿದ. ಹರಿಣಾಕ್ಷಿ, ಭಯ ಪಡಬೇಡ. ನನ್ನ ಪಿತಾಮಹರಾದಂತಹ ಕೃಷ್ಣನ ಶಂಖಧ್ವನಿಯನ್ನ ಮತ್ತು ಆತನ ಚಕ್ರದ ಪರಾಕ್ರಮವನ್ನು ನೀನು ಸದ್ಯದಲ್ಲೇ ಕೇಳುವವಳಿದ್ದಿ. ಹಾಗಾಗಿ ಎಲ್ಲ ಸಂಗತಿಗಳು ಕೂಡ ಸುಖಕರವಾದಂತಹ ಅಂತ್ಯವನ್ನು ಕಾಣುವುದಿದೆ. ಹಾಗೆ ನೀನು ಭಯ ಪಡಬೇಡ ಅಂತ ಅವಳಿಗೆ ಸಮಾಧಾನ ಮಾಡಿದ. ಉಷಾರಾಣಿಗೆ ಅವನ ಮಾತಿನಲ್ಲಿ ವಿಶ್ವಾಸವಾಯಿತು. ಅಲ್ಲಿಗೆ 119ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಬಲಿ ಪುತ್ರನಾದಂಥ ಬಾಣಾಸುರ ಆ ಉಷಾದೇವಿಯನ್ನ ಮತ್ತು ಅನಿರುದ್ಧನನ್ನ ಇಬ್ಬರನ್ನು ಬಂಧನದಲ್ಲಿಟ್ಟ. ಅನಿರುದ್ಧ ಆಗಿ ಏನ್ ಮಾಡಿದ ಅಂದ್ರೆ ತನ್ನ ರಕ್ಷಣೆಯ ಸಲುವಾಗಿ ಕೋಟವತಿ ಅನ್ನುವಂಥ ದೇವಿಯನ್ನ, ಕೋಟವಂತಿ ಅಂದ್ರೆ ದುರ್ಗಾದೇವಿಯೇ ಅಥವಾ ಪಾರ್ವತಿಯೇ, ಅವಳನ್ನ ಆತ ಶರಣಾಗತನಾದ. ಅವನು ಏನು ಸ್ತೋತ್ರ ಮಾಡಿದ್ನಲ್ಲ, ಆ ಸ್ತೋತ್ರ ಹೊಸದ ಸ್ತೋತ್ರ ಅಲ್ಲ. ಅದು ಹಿಂದೊಮ್ಮೆ ಕೃಷ್ಣ ತಾನು ಜನಿಸುವ ಸಂದರ್ಭದಲ್ಲಿ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿ ನೀನು ಭೂಲೋಕಕ್ಕೆ ಹೋಗು, ನನ್ನ ಅವತಾರಕ್ಕೆ ಬೇಕಾದಂತ ಸಿದ್ಧತೆಯನ್ನೆಲ್ಲ ಮಾಡು, ನೀನು ಮೊದಲು ಹುಟ್ಟಿ
ಆ ಬಲರಾಮನನ್ನ ಗರ್ಭದಿಂದ ಫಲಾಂತರ ಮಾಡು, ದೇವಕಿಯ ಗರ್ಭದಿಂದ ಫಲಾಂತರ ಮಾಡಿ ರೋಹಿಣಿಯ ಗರ್ಭಕ್ಕೆ ತಲುಪಿಸುವಂತೆಲ್ಲ ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ಕೃಷ್ಣ ಮಾಡಿದ ಸ್ತೋತ್ರ ಏನಿತ್ತು ಆರ್ಯಾಸ್ತವನ ಅಂತೇಳಿ, ಅದೇ ಸ್ತೋತ್ರವನ್ನ ಈ ಅನಿರುದ್ಧನು ಕೂಡ ಮಾಡಿದ. ಮಹೇಂದ್ರ ವಿಷ್ಣು ಭಗಿನಿ ನಮಸ್ಯಾಮಿ ಹಿತಾಯ ವೈ ಮನಸಾ ಭಾವಶುದ್ಧೇನ ಶುಚಿ ಸ್ತೋಷ್ಯೆ ಕೃತಾಂಜಲಿ. ಮಹೇಂದ್ರ ಮತ್ತು ಉಪೇಂದ್ರ ಇವರಿಬ್ಬರಿಗೂ ಆಕೆ ಸಹೋದರಿಯಾದವರು. ಯಾಕಂದ್ರೆ ಅವರಿಬ್ಬರು ಸಹೋದರಿಯರು ಅಂತ ಆದ್ಮೇಲೆ ಕೃಷ್ಣ ಮತ್ತು ಇಂದ್ರ ಇಬ್ಬರು ಸಹೋದರರು, ಅದಿತಿ ದೇವಿಯ ಗರ್ಭದಲ್ಲಿ ಹುಟ್ಟಿದವರಾದ್ರಿಂದ ಕೃಷ್ಣನಿಗೆ ಇವರು ಸಹೋದರಿ ಅಂತ ಆದ್ಮೇಲೆ ಇಂದ್ರನಿಗೂ ಕೂಡ ಸಹೋದರಿ. ಅವಳನ್ನು ನಾನು ಸ್ತೋತ್ರ ಮಾಡ್ತೀನಿ. ಗೌತಮಿ ಎನ್ನುವಂತ ಹೆಸರಿನವಳಾಗಿದ್ದಾಳೆ ಅವಳು. ಕಂಸನಿಗೆ ಭಯವನ್ನು ಉಂಟು ಮಾಡಿದಂಥವಳು, ಯಶೋದೆಗೆ ಆನಂದದಾಯಕಳಾದವಳು, ಪವಿತ್ರವಾದಂತಹ ಗೋಕುಲದಲ್ಲಿ ಜನಿಸಿದವಳು. ಗೌತಮೀಂ ಕಂಸ ಭಯದಾಂ ಯಶೋದಾನಂದ ವರ್ಧಿನೀಂ ಮೇಧ್ಯಾಂ ಗೋಕುಲ ಸಂಭೂತಾಂ ನಂದಗೋಪಸ್ಯ ನಂದಿನೀಂ. ಆಕೆ ನಂದಗೋಪನ ಮಗಳು ಕೂಡ ಆಗಿದ್ದಾಳೆ. ಪ್ರಾಜ್ಞಳಾದವಳು, ಮಂಗಳ ಸ್ವರೂಪಳಾದಂಥವಳು, ದಾನವ ವರ್ಧಿನಿಯಾದವಳು, ಅಗ್ನಿ ಚಂದ್ರ ಸೂರ್ಯದ ಕಾಂತಿಗೆ ಸಮಾನವಾದಂತಹ ಕಾಂತಿ ಇದ್ದವಳು, ಸರ್ವ ಶತ್ರುಗಳನ್ನು ನಾಶಪಡಿಸುವಂಥವಳು, ಭಕ್ತರ ಭಯವನ್ನ ಪರಿಹಾರ ಮಾಡುವಂಥವಳು, ಮತ್ತು ಕಾತ್ಯಾಯಿನಿ ದೇವಿ ಅಥವಾ ಕಾತ್ಯಾಯಿನಿ ದೇವಿ ಅವಳು ಬನಂಜಿ ಗೋವಿಂದಾಚಾರ್ಯರನ್ನು ತಿಳಿಸುವಂತೆ. ಕಾಲರಾತ್ರಿಂ ಕಾಮಗಮಾಂ ತ್ರಿನೇತ್ರಾಂ ಬ್ರಹ್ಮಚಾರಿಣೀಂ. ಕಾಲರಾತ್ರಿ ಸ್ವರೂಪಳಾದವಳು, ಇಚ್ಛಾನುಸಾರವಾಗಿ ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಶಕ್ತಳಾದವಳು, 3 ಕಣ್ಣುಳ್ಳವಳು, ಬ್ರಹ್ಮಚಾರಿಣಿ ಆದವಳು. ಅಂಥ ಆರ್ಯಾದೇವಿಗೆ ನಾನು ನಮಸ್ಕಾರ ಮಾಡ್ತೀನಿ. ತಿರ್ಯಕ್ ಪ್ರಾಣಿಗಳು ಅಂದ್ರೆ 4 ಕಾಲುಗಳಿಂದ ಸಂಚಾರ ಮಾಡುವಂತಹ ಪ್ರಾಣಿಗಳ ಗುಂಪಿಗೆ ಅವಳು ಅಧ್ಯಕ್ಷಳಾದವಳು. ರೇವತಿ ಮೊದಲಾದಂತಹ ನಕ್ಷತ್ರ ಸ್ವರೂಪಳಾದವಳು. ತಿಥಿಗಳಲ್ಲಿ ಪಂಚಮಿ, ಷಷ್ಠಿ, ಹುಣ್ಣಿಮೆ ಮತ್ತು ಚತುರ್ದಶಿ ತಿಥಿಗಳಲ್ಲಿ ವಿಶೇಷವಾಗಿ ಪೂಜಿತಳಾದವಳು. 27 ನಕ್ಷತ್ರ ಸ್ವರೂಪಳಾದವಳು, ನದಿ ಸ್ವರೂಪಳಾದವಳು. ದಶದಿಕ್ಕುಗಳಲ್ಲಿ ಆಕೆ ಆರಾಧಿತಳಾದವಳು. ಉದ್ಯಾನವನಗಳಲ್ಲಿ ಮತ್ತು ಉಪ್ಪರಿಗೆಗಳಲ್ಲಿ, ನಗರಗಳಲ್ಲಿ ವಿಶೇಷವಾಗಿ ವಾಸ ಮಾಡುವಂಥವಳು. ಲಜ್ಜಾ ಸ್ವರೂಪಿಣಿಯಾದವಳು, ಲಕ್ಷ್ಮೀ ಸ್ವರೂಪಳಾದವಳು, ಗಂಗಾ ಸ್ವರೂಪಿಣಿಯಾದವಳು. ಕೀರ್ತಿ, ಆಶಾ, ದಿಶಾ, ಸ್ಪರ್ಶ, ಸರಸ್ವತಿ ಮೊದಲಾದಂಥ ಹೆಸರಿನಿಂದ ಅವಳು ಸ್ತುತಿತಳಾದವಳು. ವೇದಗಳ ಮಾತೆಯಾದಂಥವಳು. ವೇದಾನಾಂ ಮಾತರಂ ಸೇವ ಸಾವಿತ್ರೀಂ ಭಕ್ತವತ್ಸಲಾಂ. ಇಂಥ ಆರ್ಯಾದೇವಿಗೆ ನಾನು ನಮಸ್ಕಾರ ಮಾಡ್ತೀನಿ. ಕೌಟೀರ್ಯಾಂ ಅಂದ್ರೆ ಕುಟೀರ ನಿವಾಸಿನಿ ಆದವಳು, ಅರಣ್ಯದಲ್ಲಿ ಕುಟೀರದಲ್ಲಿ ವಾಸ ಮಾಡುವಂಥವಳು. ಮದಿರಾ ಪ್ರಿಯಳಾದವಳು. ಕೂಷ್ಮಾಂಡಿ, ಇಲಾ ಮೊದಲಾದಂಥ ವಿಶಿಷ್ಟವಾದಂಥ ನಾಮಗಳನ್ನು ಹೊಂದಿರುವಂಥವಳು. ಮದಿರಾ ನಿವಾಸಿನಿಯಾದವಳು. ವಿಂಧ್ಯ ಪರ್ವತದಲ್ಲಿ ಮತ್ತು ಕೈಲಾಸ ಪರ್ವತದಲ್ಲಿ ವಾಸ ಮಾಡುವಂಥವಳು. ಸಿಂಹಗಳಿಂದ ನಡೆಸಲ್ಪಡುವಂತಹ ರಥದಲ್ಲಿ ಕುಳಿತು ಯುದ್ಧಕ್ಕೆ ಬರುವಂಥವಳು. ಆಕೆ ದುರ್ಲಭರಾದವಳು. ಯಾಕೆಂದ್ರೆ ಭಕ್ತರಲ್ಲದವರಿಗೆ ಸುಲಭವಾಗಿ ಸಿಗದಂಥವಳು. ಕಿರಾತಿ ಅಂದ್ರೆ ಕಿರಾತ ವೇಷಧಾರಿಣಿ ಆದವಳು. ಪರಶಿವ ಕಿರಾತ ವೇಷದಿಂದ ಅರ್ಜುನನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ನಲ್ಲ, ಆ ಸಂದರ್ಭದಲ್ಲಿ ಕಿರಾತ ವೇಷಧಾರಿಣಿ ಆದವಳು. ನಾರುಮಡಿಯನ್ನ ಧರಿಸಿರುವಂಥವಳು. ಚೋರರ ಸೈನ್ಯದಿಂದ ನಮಸ್ಕೃತಳಾದವಳು. ಪರ್ವತಗಳಲ್ಲಿ ವಾಸ ಮಾಡುವಂಥವಳು. ಶುಂಭ ನಿಶುಂಭ ಮಥಿನೀಂ. ಶುಂಭ ನಿಶುಂಭ ರಾಕ್ಷಸರನ್ನು ಸಂಹಾರ ಮಾಡಿರುವಂಥವಳು. ಗಜ ಕುಂಭೋಪಮಸ್ತನೀಂ. ಜನನೀಂ ಸಿದ್ಧಸೇನಸ್ಯ ಕಾರ್ತಿಕೇಯನ ತಾಯಿಯಾದವಳು. 50 ಮಂದಿ ದೇವಕನ್ಯರಲ್ಲಿ ಆಕೆ ಶ್ರೇಷ್ಠಳಾದವಳು. 50 ದೇವಕನ್ಯಾನಾಂ ಪತ್ನ್ಯಃ ದೇವಗಣಸ್ಯ ಚ. ಕದ್ರುವಿನ 1000 ಮಕ್ಕಳ ಮತ್ತು ಮೊಮ್ಮಕ್ಕಳು ಅಂದ್ರೆ ಸರ್ಪರೂಪದಂತಹ ಮಕ್ಕಳು ಏನಿದ್ದಾರೆ ಅವರೆಲ್ಲರಿಂದಲೂ ಆಕೆ ಪೂಜಿತಳಾದವಳು. ಸ್ವರ್ಗದ ದೇವತೆಗಳಿಂದ ಅಪ್ಸರೆಯರಿಂದ ಪೂಜಿತಳಾದವಳು. ವಿದ್ಯಾಧರೆಯರು ಇವರೆಲ್ಲರಲ್ಲಿ ಅಂತರ್ಭೂತವಾಗಿರುವಂಥವಳು. ನಿನ್ನ ಚರಣ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಗೌತಮ ನಂದಿನಿ ಆದವಳು. ನಿನ್ನ ನಿಜ ಸ್ವರೂಪ ಏನಿದೆ ಅದು ನಮಗೆ ಅತ್ಯಂತ ಅಗಮ್ಯವಾದದ್ದು. ನಿನ್ನ ನಾಮಾವಳಿಗಳು 1000 ತ್ವತ್ಪ್ರಸಾದಾದ ಅವಿಘ್ನೇನ ಕ್ಷಿಪ್ರಂ ಮುಚ್ಚೇಮ ಬಂಧನಾತ್ ಅವೇಕ್ಷಸ್ಯ ವಿಶಾಲಾಕ್ಷಿ ಪಾದೌತೆ ಶರಣಂ ವ್ರಜೆ. ಭಗವತಿಯೇ, ನಿನ್ನ ಅನುಗ್ರಹದಿಂದ ಈ ಬಂಧನ ನನಗೇನು ಬಂಧನಾಗಿದೆ, ಸರ್ಪಗಳ ಬಂಧನ, ಇದರಿಂದ ನಾನು ಮುಕ್ತನಾಗಬೇಕು. ಈ ರೀತಿಯಾಗಿ ಬಾರಿ ಬಾರಿಗೂ ನಾವು ಸ್ತೋತ್ರ ಮಾಡ್ತಿದ್ರೆ ಎಲ್ಲ ರೀತಿಯಾದಂತಹ ಬಂಧನಗಳಿಂದ ನಾವು ವಿಮುಕ್ತರಾಗ್ತೇವೆ. ಬ್ರಹ್ಮ, ವಿಷ್ಣು, ರುದ್ರ, ಚಂದ್ರ, ಸೂರ್ಯ, ಅಗ್ನಿ, ವಾಯು, ಅಶ್ವಿನಿ ದೇವತೆಗಳು, ವಿಶ್ವೇ ದೇವತೆಗಳು, ವಸುಗಳು, ಸಾಧ್ಯರು, ಮರುದ್ಗಣಗಳು, ಪರ್ಜನ್ಯ
ಇವರೆಲ್ಲರನ್ನು ಕೂಡ ನಾವು ಸ್ತೋತ್ರ ಮಾಡಿದಂತಾಗ್ತದೆ. ಅಂದ್ರೆ ಆ ಶಿವನ ಪತ್ನಿ ಆದಂತಹ ಶಿವಾನಿ ಒಬ್ಬಳೇ ಅಲ್ಲ, ಲಕ್ಷ್ಮೀ ಸ್ವರೂಪಗಳಾದಂತಹ ದುರ್ಗಾದೇವಿ, ಅವಳಲ್ಲಿ ಇರುವಂತಹ ಭೂಮಿ, ದಶದಿಕ್ಕುಗಳು, ಗೋವುಗಳು, ನಕ್ಷತ್ರ ಸಮೂಹಗಳು, ಗ್ರಹಗಳು, ನಾಗರು, ಸರ್ಪರು, ಗರುಡ ಪಕ್ಷಿಗಳು ಎಲ್ಲರನ್ನು ಕೂಡ ನಾವು ಸ್ತೋತ್ರ ಮಾಡಿದಂತಾಗ್ತದೆ. ಈ ಪವಿತ್ರವನ್ನು ಸ್ತೋತ್ರವನ್ನು ಪಠನೆ ಮಾಡಿದವರಿಗೆ ಸಾ ತಸ್ಮೈ ಸಪ್ತಮೆಯ ಮಾಸಿ ವರ ಮಗ್ರಂ ಪ್ರಯಚ್ಛತಿ, 7 ದಿವಸದ ಒಳಗೆ ಅವಳು ಪ್ರಸನ್ನಳಾಗ್ತಾಳೆ. ಅಷ್ಟಾದಶ ಭುಜಾದೇವಿ, ಅವಳಿಗೆ 18 ಭುಜಗಳಿವೆ. ದಿವ್ಯ ಆಭರಣಗಳನ್ನು ಧರಿಸಿರುವಂಥವಳು, ಹಾರ ಶೋಭಿತ ಸರ್ವಾಂಗಿ, ಇಡೀ ಶರೀರದಲ್ಲಿ ವಿವಿಧ ರೀತಿಯಾದಂತಹ ಆಭರಣಗಳನ್ನು ಧರಿಸಿರುವಂಥವಳು. ಕಾತ್ಯಾಯನಿ ಸ್ತೂಯಸೇತ್ವಂ ವರಮಗ್ರಂ ಪ್ರಯಚ್ಛತಿ ಅತಃ ಸ್ತವೀಮಿತ್ವಾಂ ದೇವಿ ವರದೇ ವಾಮಲೋಚನೆ. ನಿನಗೆ ನಮಸ್ಕಾರ ಮಾಡ್ತೀನಿ, ನೀನು ಸದಾ ನನ್ನ ವಿಷಯದಲ್ಲಿ ಪ್ರಸನ್ನಳಾಗಿರು, ನನಗೆ ದೀರ್ಘಾಯುಷ್ಯವನ್ನ, ಪುಷ್ಟಿಯನ್ನ, ಕ್ಷಮೆಯನ್ನ, ಧೈರ್ಯವನ್ನು ಕೊಡು. ನಾನು ಬಂಧನದಲ್ಲಿದ್ದೇನೆ, ಬಂಧನದಿಂದ ಬಿಡುಗಡೆಯನ್ನು ಕೊಡು, ನನ್ನ ಸಂಕಲ್ಪ ವ್ಯರ್ಥವಾಗದಿರಲಿ. ಬಂಧನಸ್ಥೋ ವಿಮುಚ್ಯೇಯಂ ಸತ್ಯಮೇತ ಭವೇಮಿತಿ. ಹೀಗೆ ಅನಿರುದ್ಧ ಆರ್ಯಾದೇವಿಯನ್ನು ಸ್ತೋತ್ರ ಮಾಡಿದ ಕೂಡಲೇ ಆ ದುರ್ಗಾದೇವಿ ಆ ಅನಿರುದ್ಧನಿಗೆ ಕಾಣಿಸಿಕೊಂಡ ಕೂಡಲೇ ಆ ಸರ್ಪದ ಬಂಧನದಿಂದ ಅವನನ್ನ ಮುಕ್ತರನ್ನಾಗಿ ಮಾಡಿದ್ದು. ಅನಿರುದ್ಧ ಆ ದುರ್ಗಾದೇವಿಯನ್ನ ಯಥೋಚಿತವಾಗಿ ಪೂಜೆ ಮಾಡಿದ. ಆ ನಾಗಪಾಶ ಅನಿರುದ್ಧನ ಬಂಧಿಸಿತ್ತಲ್ಲ, ಆ ನಾಗಪಾಶವನ್ನ ಆಕೆ ಬಿಡಿಸಿದಳು. ಅವನ ಮನಸ್ಸಿಗೆ ಆಕೆ ಸಮಾಧಾನ ಮಾಡಿದ್ಲು. ಸದ್ಯದಲ್ಲೇ ಚಕ್ರಾಯುಧನಾದಂಥ ಕೃಷ್ಣ ಇಲ್ಲಿಗೆ ಬರುವವನಿದ್ದಾನೆ, ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ, ಅಲ್ಲಿಯವರೆಗೆ ಈ ಕಷ್ಟವನ್ನ ನೀನು ಸಹಿಸಿಕೋ. ದುರ್ಗಾದೇವಿ ತನ್ನ ಮುಂಗೈಯಿಂದ ಹೀಗೆ ಮುಟ್ಟಿದ್ಲಂತೆ ನಾಗಪಾಶವನ್ನು. ಮುಟ್ಟಿದ ಕೂಡಲೇ ನಾಗಪಾಶ ಎಲ್ಲ ಸ್ಫೋಟ ಆಗಬೇಕು, ಆತ ಮುಕ್ತನಾಗಿಬಿಟ್ಟ. ದೇವಿಯನ್ನು ಮತ್ತೆ ಸ್ತೋತ್ರ ಮಾಡಿದ ಅವನು. ನಮೋಸ್ತುತೇ ದೇವಿ ವರಪ್ರದೇಶಿವೆ, ನಮೋಸ್ತುತೇ ದೇವಿ ಸುರಾರಿ ನಾಶಿನಿ, ನಮೋಸ್ತುತೇ ಕಾಮಚರೇ ಸದಾಶಿವಿ, ನಮೋಸ್ತುತೇ ಸರ್ವಹಿತೈಷಿಣಿ ಪ್ರಿಯೆ, ನಮೋಸ್ತುತೇ ಭೀತಿಕರಿದ್ವಿಷಾಂ ಸದಾ, ನಮೋಸ್ತುತೇ ಬಂಧನ ಮೋಕ್ಷಕಾರಿಣಿ. ದಾನವರನ್ನು ನಾಶ ಮಾಡುವಂಥವಳೇ, ಬಂಧನದಿಂದ ನನ್ನನ್ನು ಬಿಡಿಸುವಂಥವಳೇ, ನಿನಗೆ ನಾನು ನಮಸ್ಕಾರ ಮಾಡ್ತೀನಿ. ಬ್ರಹ್ಮಾಣಿ, ನೀನು ಸರಸ್ವತಿ ಸ್ವರೂಪಳಾದವಳು, ರುದ್ರಾಣಿ ಪಾರ್ವತಿ ಸ್ವರೂಪಳಾದವಳು, ಲಕ್ಷ್ಮೀ ಸ್ವರೂಪಳಾದವಳು, ಮಂಗಲ ಸ್ವರೂಪಳಾದವಳು, ಸರ್ವ ವಿಧವಾದಂತಹ ಭಯದಿಂದ ನನ್ನನ್ನು ನೀನು ಬಿಡುಗಡೆ ಮಾಡು. ನಮೋಸ್ತುತೆ ಜಗನ್ನಾಥೆ, ನಮಸ್ ಪ್ರಿಯೇ ದಾಂತೆ ಮಹಾವ್ರತೆ, ಭಕ್ತ ಪ್ರಿಯೇ ಜಗನ್ಮಾತಃ ಶೈಲಪುತ್ರಿ ವಸುಂಧರೆ. ಸಮಸ್ತ ಜಗತ್ತಿಗೂ ನೀನು ಸ್ವಾಮಿಯಾಗಿರುವಂಥವಳು, ವಿಶಾಲ ನೇತ್ರನಾದಂಥವಳು, ನಾರಾಯಣಿ ಸ್ವರೂಪನಾದವಳು, ನನ್ನನ್ನು ನೀನು ಕಾಪಾಡು. ರುದ್ರಪ್ರಿಯೇ ಮಹಾಭಾಗೆ ಭಕ್ತಾನ ಮಾರ್ತಿನಾಶಿನಿ, ನಮಾಮಿ ಶಿರಸಾ ದೇವೀಂ ಬಂಧನಸ್ಥೋ ವಿಮೋಕ್ಷಿತಃ. ನಾನು ಬಂಧನದಿಂದ ನಿನ್ನ ಅನುಗ್ರಹದಿಂದ ಮುಕ್ತಲಾಗಿದ್ದೇನೆ, ನನ್ನನ್ನು ನೀನು ಕಾಪಾಡಬೇಕು, ನಿನ್ನ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಆರ್ಯಾಸ್ತವಮಿದಂ ಪುಣ್ಯಂ ಯಃ ಪಠಯತ್ಸು ಸಮಾಹಿತಃ ಸರ್ವ ಪಾಪ ವಿನಿರ್ಮುಕ್ತಃ ವಿಷ್ಣುಲೋಕಂ ಸಗಚ್ಚತಿ, ಬಂಧನಸ್ಥೋ ವಿಮುಚ್ಯೇತ ಸತ್ಯಂ ವ್ಯಾಸವಚೋ ಯಥಾ. ಏಕಾಗ್ರಚಿತ್ತನಾಗಿ ಈ ಆರ್ಯಾಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ತಾನೆ ಆತ ಸಕಲ ಪಾಪಗಳಿಂದಲೂ ವಿಮುಕ್ತನಾಗ್ತಾನೆ. ಯಾವುದಾದ್ರೂ ಕಾರಣದಿಂದ ಕಾರ್ಯಗ್ರಹ, ರಾಜಬಂಧನ, ಚೋರ ಬಂಧನ ಮೊದಲಾದ ಭಯಗಳಿಗೆ ಆತ ಈಡಾಗಿದ್ದರೆ ಅದರಿಂದಲೂ ಕೂಡ ಆತ ವಿಮುಕ್ತನಾಗ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಸಾರ ಬಂಧನದಿಂದ ಆತ ವಿಮುಕ್ತನಾಗ್ತಾನೆ ಅಂತ ನಾವು ಅದನ್ನು ಅರ್ಥೈಸಿಕೊಳ್ಬೇಕು. ಪ್ರದೋಷ ಕಾಲದಲ್ಲಿ ಅವಳು ರುದ್ರನ ಸಂಚಾರ ನಡೆಯುವಂಥ ಕಾಲ ಇದು. ಆ ಸಂದರ್ಭದಲ್ಲಿ ಆತನ ಸಹಚರಿಯಾದಂತಹ ರುದ್ರಾಣಿ, ಆಕೆ ರುದ್ರಾಣಿ ಸ್ವರೂಪಳಾದವಳು, ಸರಸ್ವತಿ ಸ್ವರೂಪಳಾದವಳು ಮತ್ತು ನಾರಾಯಣಿ ಸ್ವರೂಪಳಾದವಳು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ತ್ರೀರೂಪನಾದಂಥ ಭಗವಂತನೇ ದುರ್ಗಾದೇವಿ. ಅವಳ ಸ್ತೋತ್ರವನ್ನು ನಾವು ಮಾಡಿದ್ದೇವೆ. ಆ ಸ್ತೋತ್ರದಿಂದ ಎಲ್ಲದಕ್ಕಿಂತ ಮುಖ್ಯವಾದಂಥ ಸಂಸಾರದ ಬಂಧನ ಏನಿದೆ ಅದರಿಂದ ನಾವು ವಿಮುಕ್ತರಾಗಬೇಕು. ಆ ವಿಷಯದಲ್ಲಿ ಸತ್ಯಂ ವ್ಯಾಸವಚೋ ಯಥ, ವ್ಯಾಸರ ಮಾತೆ ಪ್ರಮಾಣವಾಗಿದೆ ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 120ನೇ ಅಧ್ಯಾಯ ಸಮಾಪ್ತ ಆಗಿದೆ.